ತ್ರೇತ ದ್ವಾಪರ ಕಲಿಯುಗ 4 ಕೂಡಿಕೊಂಡು 1000 ಸುತ್ತು ತಿಳಿದಾಗ ಬ್ರಹ್ಮದೇವರಿಗೆ ಬರೀ ಒಂದು ಹಗಲಿರ್ತದೆ. ಅದಕ್ಕಂತಾರೆ ಸಹಸ್ರಯುಗ ಪರ್ಯಂತಂ ಆಯುಧ ಬ್ರಾಹ್ಮಣಿಸಂ ಯುವಸಹಸ್ರಂತಂ ದೇಹೋ ರಾತ್ರಿ ಜನ. ಮತ್ತು ರಾತ್ರಿ ತಿಳಿದಾಗ 2 ದಿವಸ ಆಯ್ತು. ಹಗಲಿಗೆ ಇಷ್ಟು ಮತ್ತು ತಿಂಗಳ ತಲುಪಿದ್ರೆ 1 ದಿವಸ ಆಯ್ತು. ಹಂಗಾರೆ ಬ್ರಹ್ಮದೇವರಿಗೆ ಎಷ್ಟು ದಿವಸ ಇಲ್ಲ? ಈಗ ಸದ್ಯ ಬ್ರಹ್ಮದೇವರು ಹೇಳಕ್ಕೆ 25ನೇ ದಿವಸ ನೋಡ್ಬೇಕು. ಸದ್ಯ ಬ್ರಹ್ಮದೇವರ ಆಯುಷ್ಯತಿಗೆ 25 ದಿವಸ ಆಗೈತೆ ಅವರಿಗೆ. ಈ ಕಲಿಯುಗ ಶುರು ಆಗೈತದ್ದು 5079 ವರ್ಷ ಆಗಿದೆ. ಈ ಕಲಿಯುಗ ಶುರು ಆಗಿ 4,32,000 ವರ್ಷದೊಳಗೆ 4,32,000 ವರ್ಷದೊಳಗೆ 5,079 ವರ್ಷ ಅಷ್ಟೇ ಆಗೈತಿ. ಇವಾಗ ಹೇಳ್ತಾರೆ ಜಗತ್ತು ಕಲ್ಯಾಣ ಜನಕ್ಕೆ ಪ್ರಳಯ ಆಗ್ತೈತಂತೆ. ಎಷ್ಟು ಹೊರ ಮನೆ ಮಾಡ್ಕೊಡ್ತೀರ, ಪ್ರಳಯ ಆಗೋದಿಲ್ಲ. ಯಾಕೆ ಈ ಬೆಳೆ 2,071 4,37,000 ವರ್ಷದೊಳಗೆ ಹಂಗಾರೆ ದಿನ ಪ್ರಳಯ ಆಗ್ತದೆ. ಹಂಗಾರೆ ಏನಂತಂದ್ರೆ ಬ್ರಾಹ್ಮಣರಿಗೆ ಒಂದು ಹಗಲಿನ ಕಾಲ ಸಹಸ್ರಯುಗ ಪರ್ಯಂತಂ ಆಯುಧ ಬ್ರಾಹ್ಮಣಂ ಯುವಸಹಸ್ರಂತಂ ದೇಹೋ ರಾತ್ರಿ ಜನ. ಹಂಗಾರೆ ಕಾಲವನ್ನು ಕೋಟಿ ಭಾಗ ಮಾಡಿದಾಗ ನಮಗೆ ಬೇಕಾಗಿದ್ದು ಒಂದು ಕ್ಷಣ, ಮಾತ್ರ ಕ್ಷಣ. ಎದಕ್ಕಂದ್ರೆ ನಾವು ಒಂದು ಕ್ಷಣ ಅನ್ನಕತ್ತೀವಿ, ಅದಕ್ಕೆ ತಿಳಿದ್ರೆ ಅದಕ್ಕೆ ಉಪದೇಶಿಗೆ ಮಾಡಕತ್ತಿದ್ದು. ಕಾಲವನ್ನು ಕೋಟಿ ಭಾಗ ಮಾಡಿದಾಗ ಎಲ್ಲ ಪರಮಾಣು ಕಾಲ ಯಾವ ನಮ್ಮ ಕಾಲ ಅಲ್ಲ, ಬ್ರಹ್ಮನ ಹಗಲಿನ ಕಾಲ 25 ಹೋಗಲ್ಲ. ಬ್ರಹ್ಮನ ಹಗಲಿನ ಕಾಲಕ್ಕೆ ಆ ಕಾಲವನ್ನು ಕೋಟಿ ಭಾಗ ಮಾಡಿದಾಗ ಎಲ್ಲ ಪರಮಾಣು ಲೆಕ್ಕ ನೀವು ಇಟ್ಕೊಳ್ಳಿ. 2 ಪರಮಾಣು 1 ಅಣು, 2 ಪರಮಾಣು 1 ಅಣು, 1 ಅಣು 3 ತ್ರಿಸರೇಣು, 1 ಅಣು 3 ತ್ರಿಸರೇಣು, 3 ತ್ರಿಸರೇಣು 1 ನಾಡಿ, 3 ನಾಡಿ 1 ಲವ, 3 ಲವ 1 ವೇದ, 3 ವೇದ 1 ಕ್ಷಣ. ಲೆಕ್ಕ ಮಾಡ್ಕೊಂಡು ನೀವು ಹೋದಾಗ ಬರ್ತಂತೀರಿ, ಹಂಗಾರೆ ಕ್ಷಣ ಇರುತ್ತಂತೀರಿ. ಹಂಗಾರೆ ಕ್ಷಣ ಹಂಗಾರೆ ಇರುತ್ತೆ. ಅಲ್ಪ ಆಯುಷ್ಯಮಾನ ಅಲ್ಪ ಆಯುಷ್ಯ ಮಾನವ ದೇಹ. ಈ ಮಾನವ ಶರೀರಕ್ಕೆ ಅಲ್ಪ ಎಷ್ಟು ಗೊತ್ತಾಗಲಿಲ್ಲ. ಅದು 1 ತಿಂಗಳ ಗೊತ್ತಾಗ್ತದೆ, 30 ದಿವಸ. ಅಲ್ಪ ಆಯುಷ್ಯ ಮಾನವ ದೇಹ. ಈ ಮಾನವ ಶರೀರಕ್ಕೆ ಸ್ವಲ್ಪ ವಯಸ್ಸು ಕೊಡ್ತೈತೆ ನಮಗೆ ನಿಮಗೆ ಎಲ್ಲರಿಗೂ. ಅಲ್ಪ ಆಯುಷ್ಯ ಮಾನವ ದೇಹ ಶತ ಲೆಕ್ಕ ಹಾಕ್ತೀವಿ. ಶತ ಬೇಕು 100. ಹಾಗಾಗಿ ನಮಗೆ ನೀವು ಕೊಟ್ಟಿದ್ದ ವಯಸ್ಸು 100. ಹಾಗಾಗಿ 100 ವರ್ಷ ಯಾರು ಕೇಳಿಕೊಂಡು ಒಬ್ಬರು ಇಲ್ಲ, ಎಲ್ಲರೂ ಹಾಪ. ಅದು ಕೊಟ್ಟಿದ್ದು 100 ವರ್ಷ, ಎಲ್ಲರೂ ಹಾಪ. ಹೆಂಗೆ ಹಾಕು? ಕೊಟ್ಟಿದ್ದು 150 ವರ್ಷ ಮಕ್ಕಳು
ಉಳಿದು 50 ವರ್ಷ. 50 ವರ್ಷ ಏನು ಮಾಡಕತ್ತೀವಿ? ಇದೆಲ್ಲ ಸಂಸಾರ ಎಲ್ಲ ಸಿಗಲ್ಲ. 20 ವರ್ಷದ ಮಟ್ಟ ಏನು ಭಜನೆ ಮಾಡಿದ್ರೆ ನಾನಂತೂ ಮಾಡಿದ್ರು, ನೀವು ಮಾಡಿರ್ಬೋದು. 20 ವರ್ಷದ ಗುಡ್ಡ ಓಡಾಡಿ ಮೀಸಿ ಬಂದು ಒಬ್ಬರಿಗೆ ಸಣ್ಣ ಕನ್ಯಾಚಾರ ಲಗ್ನ ಮಾಡಿದ. 20 ಆಟ ಸಾಲಿ ಪಾಠ ನಡೀತು, 20 ಗಂಡ ಲಗ್ನ ಸಂಸಾರ ನಡೀತು. ಉಳಿಕೆಷ್ಟು 10, 50 ಮಕ್ಕಳು. ನೀವು 10 ವರ್ಷ ಏನು ಬದಲಿ ಮಾಡ್ತೀವಿ? ಅದಕ್ಕಂತಾರ ಕಾಯ ಬದಲಾಗಿ ಉಳ್ಳೇತಪ್ಪ ಹೇಗ ಅದು ಕೊಟ್ಟಿದ್ದು 150 ಮಕ್ಕಳು ಕಳೀರಿ, 21 ಲಗ್ನ ಮಾಡಿ, 21 ಆಟ ಪಾಠಿ, ಉಳಿ 10 ವರ್ಷ ಪಂಚಮಕ್ಕೆ ಹೋಗಿದ್ದೇನ ಹೋಗ್ಬೇಕಂತ ಬಿಡೋಣ. ಕಾಲ ಬರುವುದು ಹೋಗಲೇವ ಹೋಗಲೇನಿಲ್ಲ. ಅದಕ್ಕೆ ಬದಲಿ ಮಾಡೋಕ್ಕೆ ಟೈಮ್ ಕೊಡಲಿಲ್ಲ ಅಂತ ಮಹಾತ್ಮರು. ಹಂಗಾರೆ ಕ್ಷಣ ಹೇಳ್ತಾನೆ 100 ವರ್ಷಕ್ಕೊಂದು ಕ್ಷಣ ಅಂತ ಮಹಾತ್ಮರು. 100 ವರ್ಷಕ್ಕೆ ಒಂದು 100 ವರ್ಷಕ್ಕೆ ಒಂದು ಕ್ಷಣ ಅಂತ. ಆ ಕ್ಷಣದಲ್ಲಿ ನಾವು ಏನು ಮಾಡ್ಬೇಕಾಗಿ 100 ವರ್ಷ 50 ವರ್ಷ ಬಂದು ಜನ್ಮ ಹುಟ್ಟಿ ಬಂದಿದ್ದು ಜನ್ಮ ಸ್ವಾರ್ಥಕ್ಕೆ ಪಡಿಸ್ಕೋಬೇಕಾಗಿದೆ, ಉದ್ಧಾರ ಮಾಡಿಕೊಡ್ಬೇಕಾಗಿದೆ. ನಾವು ಉದ್ಧಾರ ಆಗಬೇಕಂತ ಮಾಡಕ್ಕೆ ಹಚ್ಚೋ ಹೆಂಗೆ ವಿಚಾರ ಮಾಡಿ ಒಂದು ಕ್ಷಣ ಹೊತ್ತು ವಿಚಾರ ಮಾಡಿ. ನಾನು ಒಂದು ವೇಳೆ ಪಂಡರಪುರ ವಾರಿ ತಗೊಂಡು ಇದ್ರೆ ಪಂಡರಪುರ ಹಾಳು ಹಾಕಿತ್ತು ಹೆಂಗೆ? ವಾರಿ ತಗೊಂಡ್ರೆ ಎಲ್ಲ ನೀವು ನಾವು ತಗೊಂಡ್ರೆ ವಾರಿ ತಗೊಂಡ್ರೆ ಯಾಕೆ ತಗೊಂಡ್ರಿ ವಿಚಾರ ಮಾಡಿ ಒಂದು ಕ್ಷಣ ಹೊತ್ತು. ಎಲ್ಲ ತಗೊಂಡ್ರೆ ವಾರಿ ನಾವು ಚಟ ಬಿಡೋಕಂತರಾಜ ನಾವು ಮಾಡ್ತಕ್ಕಂಥ ದೋಷ ಚಕ್ರ ಬೆಳ್ಳಿಗೆ ಸಂತರಾಜ ಇನ್ನ ಭಗವಂತ ಸೇವೆ ಮಾಡೋದು ನಾನಂತೂ ಆಗಿಲ್ಲ, ನೀವು ಆಗಿರ್ಬೋದು. ನಾನು ನಿಮಗೂ ಅನ್ನೋದು ಕೆರೆ ಕುಡಿದಿದ್ದೀವಿ. ನಮ್ಮಮ್ಮ ಆಗಿರೋದಾದ್ರು ಪಾಲ್ಯಕ್ಕೆ ಬಂದರು. ಕೋರ್ಟ್ನ ಕೇಸ್ ಇತ್ತು, ನೀವು ಕೇಸ್ ಬೇಕಾದ್ರೆ ವಾಣಿಜ್ಯ ತಗೋತೇವೆ. ಚಲೋ ಕೆಂಪಲ್ಲಿ ಹೆಲ್ಸಿದ್ರೆ ವಾಣಿಜ್ಯ ತಗೋತೇವೆ. ಬಾಜಿಗಳ ಊರವರಿಂದ 4 ಹೊಲ ಪಡ ಬೆಳೆ ನಾವು ವಾಣಿಜ್ಯ ತಗೋತೇವೆ. ಹಿಂಗೆ ಚಟ ಬಿಡ ಸಂತರಾಗಿರೋ ಅರ್ಥಾಗಿ ಭಗವಂತ ನೀ ಕೊಟ್ಟಂತ ಜನ್ಮ ನೀವು ತೋರು ಸ್ವಾರ್ಥ ಪಡಿಸ್ಕೊಬೇಕು, ನಾವು ಉದ್ಧಾರ ಆಗಬೇಕು ಅಂತ ಯಾಕೆ ತೋರ ಅವ್ರು ಉದ್ಧಾರ ಆಗೇ ಆಗ್ತಾರೆ. ಆದವ್ರು 189 ವರ್ಷ ಅವ್ರು ಹಾಕಿದ ಮಾಡಿದ್ರು, ಅವ್ರು ಹಾಕಿದ ಗೊಬ್ಬರ ಇವತ್ತು ನಾವು ನಡು ತೋರಿಸ್ಬೇಕಾಗತ್ತೆ. ಹಂಗಾರೆ ಉದ್ಧಾರ ಆಗೋದಾಗ ಹಂಗಾರೆ ಹಾಳಾಗೋದಾದ್ರು ನಾನು ಉತ್ತಮ ಭವಿಷ್ಯವನ್ನು ತೋರಿದ್ರೆ ಹಾಳಾಗೋದಿಲ್ಲ. ಈಗ ಚೆನ್ನಾಗಿದ್ದು ನಾವೆಲ್ಲ ಹಿಂಗೆ ಮಾಡಕ್ಕೆ ನಾವಂದ ನೀವಂದ ನಾವು ಸರಿ ಬುದ್ಧಿನೇ ಇಲ್ಲ ಸುಳ್ಳೆ ಹೇಳ್ತೀವಿ ನಾವೆಲ್ಲರೂ. ಹೇಳೋರು ನಾವು ಬರೀ ಅವ್ರು ನಡೆಯೋರಲ್ಲ. ಬಲ್ಲೋರು ಬಾರಿ ಇಲ್ಲ, ಬಲ್ಲೋರು ಹೇಳಿ ಕೇಳೋರು ಇಲ್ಲ, ಬಲ್ಲೋರು ಹೇಳಿ ಕೇಳೋರು ನಡೆಯೋರಿಲ್ಲ. ಹಂಗಾರೆ ಬಲ್ಲೋರು ಕೇಳಿಸ್ತೀನಿ ಇವ್ರಿಗೆ ಯಾಕೆ ಬರ್ಬೇಕು? ಉದ್ಧಾರ ಆಗ್ಕೊಂಡು ಬಂದೇನೋ, ಉದ್ಧಾರ ಆಗ್ದೇನೋ ಆಗುದಿಲ್ಲ. ಇನ್ನು 10 ಜನ ಹತ್ರ ನಾ ತುಕರ್ಮ ಆಗೋದಿಲ್ಲ. ನೀವು ಆಗ್ಬೋದು, ನಿಮ್ಗೆ ಅನುಭವ. ಹಂಗಾರೆ ಉದ್ಧಾರ ಆಗ್ತಂತ ವಾರಿದ್ಕೊಳ್ಳಿ. ನಮ್ಮ ಕೆಲಸನೇ ಬೇರೆ, ಮಾಡೋ ತಾತ್ಪರ್ಯನೇ ಬೇರೆ, ಹೇಳೋದು ಬೇರೆ, ಮಾಡೋದು ಬೇರೆ. ಹೇಳೋದು ತುಕಾರಾಮನ್ನು ಮಾಡೋದು ನನ್ನ ಕೆಲಸ. ಹಂಗಾರೆ ಹೆಂಗೆ ಉದ್ಧಾರ ಆಗ್ತೀವಿ? ಅದಕ್ಕಾಗೋದಿಲ್ಲ. ಅಸೇ ಎಂದರೆ ಪಂಡರಪುರ ಯಾವಾಗೈತಿ ಜಗತ್ತಿನ 84 ಜೀವರಾಶಿ ಇದ್ದಿದ್ದಿಲ್ಲ ಅವತ್ತ ಪಂಡರಪುರ. ಹಾಂ ಆದಿರಲಿ ಪಂಡರಿ ಮಾಗ ವೈಕುಂಠ ನಗರಿ. ಯಾವ ಜೀವನ ಇದ್ದಿಲ್ಲ ಭೂಮಿನಾಗ ಅವತ್ತ ಪಂಡರಪುರದ ಚೌಹಾಣವತಿ ಚರಾಚರ ಚೌಹಾಣವತಿ ಪಂಡರಿ. ಹಾಂ ಚೌಹಾಣವತಿ ಗೋದಾ ಗಂಗಾ ಚೌಹಾಣವತಿ ಚಂದ್ರಭಾಗ. ಯಾವ ನದಿಗೂ ಸಚಿದ್ರು ಭೂಮಿನಾಗ ಚಂದ್ರಭಾಗ ನದಿ ಇತ್ತಂತ. ಅಂತ ಪಂಡರಪುರ ಅಂತ ಸಂಘ ನಮ್ಗೆ ಇಂಥ ಉಪದೇಶ ಮಾಡಿ ನಡ್ಕೊಂಡು ಹೋಗಿ ಜನ್ಮ ಪ್ರಾಪ್ತಿ ಪಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ನೀವೆಲ್ಲರೂ ಕೂಡ ಆ ಭಗವಂತನ ಸೇವೆ ಮಾಡಿ ಸಂತರ ಗುಣಗಾನ ಮಾಡಿ ಯಾಕೆ ನಮ್ಗೆ ಕೊಟ್ಟಿದ್ದು ಒಂದು ಕ್ಷಣ ಹೊತ್ತು. ಆ ಕ್ಷಣ ಹೊತ್ತು ಯಾವುದು 100 ವರ್ಷ 50 ಕಳೆದ ಬಿಟ್ಟಿವಿ. ಹಂಗಾದ್ರೆ ಇನ್ನು 50 ಭಗವಂತ ಸೇವೆ ಮಾಡಬೇಕಲ್ಲ, ಮಾಡಕ್ಕೆ ಏನಿಲ್ಲ, ಮಾಡಲಿಲ್ಲ. ಹಂಗಾದ್ರೆ ಬಂದ ಬಾಯಿಗೆ ಏನಿಲ್ಲ. ಬಂದಿದ್ದಕ್ಕೆ तुकामणे जन्म आल्याचे स्वार्थक विठ्ठलाचे एक देखलिया. तुकामणे जन्म आल्याचे सार्थक
काय म्हणतात महाराज तुकाराम म्हटलं तुका म्हणे जन्म आल्याचे स्वार्थिक बाबा ಬಂದೈತಿ ಉಪಯೋಗ ತಗೊಳ್ಳಿ ಈ ಜನ್ಮ ಬಂದೈತಿ ಬಂದಲ್ಲ ಹೇಳೋ ಕೊಡ್ತಿನ ಕೈಯಾಗ ಕಾಯಿ ಸಿಕ್ಕಂಗೆ ಕೊಡ್ತಿನ ಕೈ ಸಿಕ್ಕಿದ್ರೆ ಸಿಕ್ಕೈತಿ ಹಂಗ ನಾವು ಕೊಟ್ರು ನಮ್ಮ ಕೈಯಾಗ ಕಾಯಿ ಸಿಕ್ಕೈತಿ ಇದು ಉಪಯೋಗ ತಗೋಂತ ಹಾ तुकामणी जन्म आल्याचे स्वार्थक विठ्ठलाची एकटी वंब भगवत नामक म्हणून नोडपडी ಅದಕ್ಕೆ ಈ ಮನುಷ್ಯ ಜನ್ಮ ತಗೊಂಡು ಬಂದೇವಿ ಇದು ಒಂದು ಸಿಕ್ಕದ ಮುಂದೆ ಸಿಗ್ತೈತೆ ಇಲ್ಲೋ ಗೊತ್ತಿಲ್ಲ ಸಿಕ್ಕಾಗ ಇದು ಉಪಯೋಗ ತಗೋಬೇಕು ಬಂದೇವಿ ಸಾರ್ಥಕ ಮಾಡ್ಕೋಬೇಕು ಹೆಂಗೆ ಬಂದೇವಿ ನಾವು ಬಂದೇವ ಹೆಂಗೆ ಬಂದೀವಿ ಊರಿನ ಬಂದಿಲ್ಲ ಎಲ್ಲರೂ ನಾವು ಬಂದಿಲ್ಲ ಹೇಗೆ ಬಂದರು ಬರುವಾಗ ಬರ್ತರೆ ಹೋಗುವಾಗ ಬರ್ತರೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಹಂಗ ನಾವು ಕತ್ತಲಾಗಿದ್ದೇವೆ ಎಲ್ಲರಿಗೆ ಕಣ್ಣದಾಗ ನೋಡು ಕಣ್ಣಿಲ್ಲ ಜ್ಞಾನ ದೃಷ್ಟಿಯಿಂದ ನೋಡಬೇಕು ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಸಂಪ್ರದಾಯ ಗೊತ್ತಾಗ್ತದೆ ಸಂತ ಹೆಂಗ ಅನ್ನೋದು ಗೊತ್ತಾಗ್ತದೆ ಸಂತ ಯಾಕೆ ಬಂದ ಅನ್ನೋದು ಗೊತ್ತಿಲ್ಲ ಸಂತ ಬಂದು ಏನು ಮಾಡಬೇಕು ಅಂದ್ರೆ ಏನು ಕೊಟ್ಟು ಹಕ್ಕನ್ನು ಆ ಕೊಟ್ಟಿದ್ದಕ್ಕೆ ನಾವು ಪ್ರತಿ ಉಪಕಾರ ಆ ಸಂತರಿಗೆ ಏನು ಕೊಡಬೇಕಂತ ನೋಡಿಯೋ ವಿಚಾರ ಮಾಡಬೇಕು ಪರಸ್ಪರ ಎಲ್ಲರೂ ಬಂದಾರ ಯಾಕೆ ಬಂದಾರ ಹಂಗಾರೆ ಏನು ಕೊಡಕ್ಕೆ ಬಂದಾರ ಏನು ಕೊಡೋಂಗದಾರ ಹಂಗಾರೆ ಏನು ಕೊಡ್ತೀವಿ ನಾವು ಇವ್ರಿಗೆ ಏನು ಕೊಡಬೇಕು ವಿಚಾರ ಮಾಡಬೇಕು काय सांगू मी या संतांचे उपकार काय सांगू मी या संतांचे उपकार काय सांगू मी या संतांचे उपकार मग निरंतर जागविते ಶ್ರೀಪಾನುಲಿ ಒಂದು ಸಂತ ನಮಗೆ ಉಪಕಾರ ಮಾಡ್ಯಾರ ಯಾಕೆ ನನ್ನ ಮಕ್ಕಳು ಜ್ಞಾನದ ದೀಪ ಹಾಕಿಬಿಟ್ಟ ನಿರಂತರವಾಗಿ ಹವ್ಯಾಸವಾಗಿ ಸತತವಾಗಿ ನನ್ನ ಜ್ಞಾನ ಕೊಟ್ಟು ಬಿಟ್ಟಾರ ಹಾಗಾಗಿ ಜ್ಞಾನಕ್ಕೆ ಪ್ರತಿ ಉತ್ತರ ನಾವು ನೋಡಿದವರು ಬಂದಂಥ ಸಂತರಿಗೆ ಏನು ಕೊಡೋದು ಅದು ತಿಳಿಕೆ